ಅಷ್ಟೇ ರಘು ದೊಡ್ಡೇರಿ ಅವರು ಹೇಳಿದ್ರು, ನಾವು ಎಲ್ಲಾ ಧರ್ಮಕ್ಕೂ ಅನ್ವಯವಾಗುವಂತೆ, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗುವಂತೆ ಕಾನೂನು ತರ್ತಿದ್ದಾರೆ ಅಂತ. ಈಗ ಅನೇಕ ಮುಸಲ್ಮಾನ್ ಮುಖಂಡರು ಈ ಕಾನೂನನ್ನು ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ. ಬಟ್ ರಘು ದೊಡ್ಡೇರಿಯವರೇ ಹೇಳ್ದಾಗೆ ನಾಳೆ ದಿನ ಯಾರಾದ್ರೂ 15 ನಿಮಿಷ ಪೊಲೀಸರನ್ನ ತೆಗೆದಾಕಿ ನಾವ್ ಏನ್ ಮಾಡ್ತೀವಿ ಅಂತ ಮಾತನಾಡಿದ್ರೆ ಅವ್ರಿಗೂ ಅನ್ವಯ ಆಗುತ್ತೆ. ಯಾರಾದ್ರೂ ನಾಳೆ ದಿನ ಗಜ್ವಾಯೆ ಹಿಂದಂದ್ರೆ, ಪೂರ್ತಿ ಕೇಳಿಸ್ಕೊಳ್ಳಿ, ನಾಳೆ ದಿನ ಯಾರಾದ್ರೂ ಗಜ್ವಾಯೆ ಹಿಂದಂದ್ರೆ ಅವ್ರ ಮೇಲೂ ಅನ್ವಯ ಆಗುತ್ತೆ. ನಾಳೆ ದಿನ ಯಾರಾದ್ರೂ ಸರ್ಕನ್ ಸೆ ಜುದಾ ಅಂದ್ರೆ ಅವ್ರಿಗೂ ಅನ್ವಯ ಆಗುತ್ತೆ. ಉತ್ತರ ಕೊಡಿ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಫಾರೂಕ್ ಅವರು, ಕಾನೂನು ಯಾವತ್ತು ಎಲ್ಲಾರ್ಗೂ ಒಂದೇ. ಯಾಕಂದ್ರೆ ಇಲ್ಲಿ ಜಾತಿ ಧರ್ಮ ಭೇದ ಭಾವ, ದಯವಿಟ್ಟು ಜಾತಿ ಭೇದ ಭಾವ ಧರ್ಮ ಅಂತ ಯಾವುದು ಬರಲ್ಲ. ಯಾಕಂದ್ರೆ ಕಾನೂನು ಮಾಡೋದೇ ಎಲ್ಲಾರ್ಗೋಸ್ಕರ, ಎಲ್ಲಾರ ಸೇಫ್ಟಿಗೋಸ್ಕರ ಮಾಡೋದು. ನಾನು ಸಿಂಪಲ್ ಆಗಿ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಮೇಡಮ್. ನಾವೆಲ್ಲರೂ ಒಪ್ಪಂದದಿಂದ ಒಪ್ಕೊಂಡಾದ್ಮೇಲೆ ಬಿಜೆಪಿ ಅವರಿಗೆ ಮತ್ತೆ ಹಿಂದೂ ಮುಖಂಡರಿಗೆ ಮಾತ್ರ ಯಾಕೆ ಈ ಮುಳ್ಳು ಚುಚ್ಚುತ್ತಾ ಇದೆ? ಕಾಂಗ್ರೆಸ್ನವ್ರು ಮುಸ್ಲಿಂ ಪಕ್ಷ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದ್ ಸಿಂಪಲ್, ಒಂದ್ ನಿಮಿಷ ಸಮಯ ನಿಮಗೆ ಮೈಕ್ ಕೊಟ್ಟಾಗ ನೀವು ಮಾತಾಡಿ. ನಾನು ಹೇಳೋದು, ಪ್ರತಿಯೊಬ್ರು ಸ್ವಾಗತ ಮಾಡುವಾಗ ಈ ಹಿಂದೂ ಮುಖಂಡರಿಗೆ ಮತ್ತೆ ಬಿಜೆಪಿ ಅವ್ರಿಗೆ ಮಾತ್ರ ಯಾಕೆ ಮುಳ್ಚುಸ್ತಾ ಇದೆ? ಸಿಂಪಲ್ ಮಾತು. ಯಾಕಂದ್ರೆ ನಾನು ಹೇಳ್ತಾ ಇರೋದು, ದ್ವೇಷ ಭಾಷಣಗಳು ಕೊಡ್ತಾ ಇರೋದು ಯಾರು? ಹಿಂದೂ ಮುಖಂಡರು ಅಂತ ಓಡಾಡ್ತಾ ಇರೋರು. ನಾನು ಹೇಳ್ತೀನಿ, ಹಿಂದೂ ಅಂದ್ರೆ ಅರ್ಥನೇ ಗೊತ್ತಿಲ್ಲ ಅಂತವ್ರು ಹಿಂದೂ ಮುಖಂಡರು ಇವತ್ತು. ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು, ಕಾನೂನು ನಾವು ಕೈಯಲ್ಲಿ ತಗೊಳಂಗಿದ್ರೆ ಮತ್ತೆ ಕಾನೂನು ಇರೋದು ಯಾಕೆ? ಕಾನೂನು ಇರೋದು ಯಾಕೆ? ನಾವ್ ಯಾಕೆ ತಗೊಳ್ಬೇಕು ಕೈಯಲ್ಲಿ ಅಂತ ಕೇಳ್ತಾ ಇರೋದು. ಇದೆಲ್ಲರಿಗೂ ಅನ್ವಯ ಆಗುತ್ತೆ. ಎಲ್ಲರಿಗೂ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋರ್ಗೆ, ಗಣಪತಿ ಪ್ರತಿಯೊಬ್ಬರಿಗೂ. ಸರಿ ಭವ್ಯ ಅವರೇ, ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ವಿಕಾಸ್ ಪುತ್ತೂರ್ ತರದವರು ಭಾಷಣ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಒಂದು ನೋಟಿಸ್, ಇದೇ ರೀತಿ ಕಣ್ತಪ್ಪಿನಿಂದ ನೋಟಿಸು ಬೇರೆ ಸಮುದಾಯದವ್ರಿಗೆ ಹೋಗಲ್ಲ, ಬೇರೆ ಮುಖಂಡರಿಗೆ ಹೋಗಲ್ಲ. ಇದಿಷ್ಟೇ ಅನುಮಾನಕ್ಕೆ ಕಾರಣನಾ? ನಿಜವಾಗ್ಲೂ ಹಿಂದೂ ಮುಖಂಡರಿಗೆ ಈ ಕಾನೂನಿನ ಬಗ್ಗೆ ಭಯ ಇದೆ? ಭಯ ಅಂತ ಅಲ್ಲ, ವಾಸ್ತವ ಆ ತರ ಇದೆ. ನಾನು ಮೊದಲನೇದಾಗಿ ಸಮಸ್ತ ನಾಗರಿಕರ ಪರವಾಗಿ ರಾಜ್ಯಪಾಲರಿಗೆ ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಇನ್ನು ಬಿಲ್ ಪಾಸ್ ಮಾಡಲಿಲ್ಲ. ಬಿಲ್ ಪಾಸ್ ಮಾಡುವ ಮೊದಲೇ ನಾವೇ ನಮ್ಮ ಹಿಂದೂ ಜನಜಾಗೃತಿ ಸಮಿತಿಯಿಂದಾನೆ ಮೈಸೂರಲ್ಲಿ ನಾವೊಂದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಭೆ ಮಾಡ್ಲಿಕ್ಕಿದ್ವಿ, ಧರ್ಮ ಸಭೆ ಅಂತ ಮಾಡ್ಲಿಕ್ಕಿದ್ವಿ. ಅದಕ್ಕೂ ಮೊದಲು ನಮ್ಗೆ ನೋಟಿಸ್ ಬಂದಿದೆ ಅಲ್ಲಿಂದ, ನೀವು ಸಭೆ ಮಾಡೋದಾದ್ರೆ 10 ಈ ಇಂತಿಂತ ಕಾಲಮು ಅಥವಾ ಇಂತಿಂತವ್ರನ್ನ ಕರೆಸಬಾರ್ದು, ಈ ಎಲ್ಲ ವಿಷಯವನ್ನ ನೀವಲ್ಲಿ ಮಾತಾಡಬಾರ್ದು ಅಂತ. ಇನ್ನು ಕಾನೂನೇ ಬರ್ಲಿಲ್ಲ. ಕಾನೂನು ಬರೋಕ್ಕೂ ಮುಂಚೆನೆ ನಮ್ಮ ಮೇಲೆ ಬರೀ ಅದು ಹಿಂದೂಗಳಿಗೆ ಮಾತ್ರ, ಹಿಂದೂ ಸಂಘಟನೆಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತಾ ಇದೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಹಾಗಾಗಿ ಈ ಕಾನೂನು ಆಲ್ರೆಡಿ ಈಗ ಹೇಳಿದ್ರು ಮೋಹನ್ ಅವರು, ಆಲ್ರೆಡಿ ರಾಷ್ಟ್ರೀಯ ಸ್ತರದಲ್ಲಿ ಒಂದು ಕಾನೂನು ಇದೆ. ಅದಲ್ಲದೆ ಇದೊಂದು ಯಾಕೆ ಬೇಕು? ಈ ಕಾನೂನು ತಂದು ಹಿಂದೂಗಳ ಅಥವಾ ಏನು ಅವರ ಸರ್ಕಾರ ಇರಬಹುದು, ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲ, ಆ ಅನ್ಯಾಯದ ವಿರುದ್ಧ ಮಾತಾಡುವವರು ವಾಯ್ಸ್ ರೈಸ್ ಮಾಡಂಗೆ ಇಲ್ಲ. ಎಷ್ಟು ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ನಾವು ಮಾತಾಡಂಗೆ ಇಲ್ಲ. ಈಗ ವಾಸ್ತವ ಸ್ಥಿತಿ ಬಾಂಗ್ಲಾದೇಶಿಗರನ್ನ ಹಿಡಿಕೊಟ್ರು, ಅವರನ್ನ ಇವತ್ತು ಜೈಲಿಗೆ ಕಟ್ಟಿದ್ದಾರೆ. ಹಾಕಿದೆ ಇವರಿಗೆ ಕ್ಕೆ ಜಸ್ಟ್ ಅವರು ಟ್ವೀಟ್ ಮಾಡಿದ್ರು. ಈ ಟ್ವೀಟ್ ಈ ಫೇಸ್ಬುಕ್ ಇಂದ ಬರೀ ಹಿಂದೂಗಳಿಗೆ ಮಾತ್ರ, ಹಿಂದೂ ಸಂಘಟನೆ ಲೀಡರ್ಗೆ ಮಾತ್ರ ಏನು ಅಪ್ಲಿಕೇಬಲ್ ಆಗತ್ತೆ ಅನ್ಲಿಕ್ಕೆ ಒಂದು ಟ್ವೀಟ್ ಮಾಡಿದ್ರು. ಅವ್ರು ಜಸ್ಟ್ ಇದೇ ಮಾಡಿದ್ರು. ಏನಂತ ಹೇಳಿದ್ರೆ, ಪರೀಕ್ಷೆ ಬೇರೆ ಎಲ್ಲಾ ದಿವಸ ಬೆಳಿಗ್ಗೆ ಇರತ್ತೆ, ಇವು ಶುಕ್ರವಾರ ಮಾತ್ರ ಯಾಕೆ ಸಂಜೆ ಅಂತ ಜಸ್ಟ್ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಬಿಜೆಪಿ ವಿರೋಧ ಪಕ್ಷದಲ್ಲಿ ಇರ್ತದೆ. ಅವರು ಇಲ್ಲಿವರೆಗೂ ಕರ್ನಾಟಕದಲ್ಲಿ ಒಂದ್ಸರಿನ ಗೆದ್ದಿಲ್ಲ ಮೆಜಾರಿಟಿನಲ್ಲಿ. ಅವರು ಮತ್ತೆ ಪದೇ ಪದೇ ಅದೇ ರೀತಿಯಾದಂತ ಒಂದು ಪ್ರಾಪಗಂಡವನ್ನ ಮಾಡಿ, ಹೇಗಾದ್ರೂ ಮಾಡಿ ಡಿವಿಸಿವ್ ಪಾಲಿಟಿಕ್ಸ್ ಮಾಡಿ ಬರಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕ ಜನತೆ ಪ್ರಬುದ್ಧರಿದ್ದಾರೆ, ಅವರನ್ನು ಮತ್ತೊಮ್ಮೆ ಇಡೀ ರಾಜ್ಯದ ಕರ್ನಾಟಕದಲ್ಲಿ ಮತ್ತೊಮ್ಮೆ ಗೆಲ್ಲಬೇಕು. ಮೋಹನ್ ವಿಶ್ವ ಅವರೇ, ಮತಗಳ ಕ್ರೋಢೀಕರಣ ಒಂದೇ ನಿಮ್ಮ ಉದ್ದೇಶ. ಹಿಂದೂ ವೋಟ್ ಕನ್ಸಾಲಿಡೇಷನ್ಗೋಸ್ಕರನೇ ಈ ವಿಚಾರಕ್ಕೂ ಕೂಡ, ಅಂದ್ರೆ ದ್ವೇಷ ಭಾಷಣ ವಿಚಾರಕ್ಕೂ ಕೂಡ ಅಬ್ಜೆಕ್ಷನ್ ಆರೋಪ ಅಲ್ಲ. ಈಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ಅದು ಕಾನೂನು ಆಗೇ ಇಲ್ಲ. 20 ಸಲ ಹೇಳ್ಬಿಟ್ರು ಕಾನೂನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದು ಅವರ ಪ್ರೌಢಿಮೆ ತೋರಿಸುತ್ತೆ. ನೀವೇ ಹೇಳ್ದಂಗೆ ಗೃಹ ಸಚಿವರೇ ಹೇಳಿದ್ದಾರೆ,
ಈಗ ಪುನೀತ್ ಕೆರಳಿ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡ್ಬೇಕಂದ್ರೆ ನನ್ನನ್ನ ನಿಮ್ಮನ್ನ ಕೂತಿರನ್ನ ಬಿಟ್ಬಿಡಿ ರೇ ಜಡ್ಜ್ ಏನ್ ಹೇಳಿದ್ರು ಬೇಲ್ ಕೊಡ್ಬೇಕಾರೆ ನಿಮಗೆ 3 ಕಾಸಿನ ಯೋಗ್ಯತೆ ಇಲ್ಲ ನಿಮ್ ಸರ್ಕಾರಕ್ಕೆ ಬಾಂಗ್ಲಾದೇಶಗಳನ್ನ ಓಡಿಸೋದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಅವನ ಕೆಲಸ ಮಾಡ್ತಾ ಇದ್ದಾನೆ ಅವನ ಹತ್ರ ಹೋಗಿ ಅಂತ ಹೇಳಿದ್ರು ನಾನು ನೆಕ್ಸ್ಟ್ ಈಗ ನೆಕ್ಸ್ಟ್ ಕೇಳಿಸ್ಕೊಳ್ಳಿ ರಾಜ್ಯ ಸರ್ಕಾರ ಕೇಳಿಸ್ಕೊಳ್ಳಿ ಏನ್ ಹೇಳಿದ್ರು ಎಲ್ಲಾರ್ಗೂ ಅಪ್ಲೈ ಆಗುತ್ತಿದ್ದು ಈ ಕಾನೂನು ಎಲ್ಲಾರ್ಗೂ ಅಪ್ಲೈ ಆಗುತ್ತೆ ಈ ಕಾನೂನು ಎಲ್ಲಾರ್ಗೂ ಅಪ್ಲೈ ಆಗ್ಬಿಡುತ್ತೆ ಎಲ್ಲಾರ್ಗೂ ಆಗ್ಬಿಡುತ್ತೆ ಯಾರನ್ನು ಬಿಡಲ್ಲ ಅಂತಂದ್ರು ಶ್ರೀರಾಮಚಂದ್ರನ ಕುಡ್ಕ ಅಂತ ಒಬ್ಬ ಅವಿವೇಕಿನ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ್ ಮೇಲೆ ಕೈ ಹಾಕೊಂಡು ಸನ್ಮಾನ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಚಾಮುಂಡಿ ಬೆಟ್ಟಲ್ಲಿ ವರ್ಷ ಚಾಮುಂಡೇಶ್ವರಿ ಪೂಜೆ ಮಾಡಿದ್ರೆ ಮಹಿಷ ದಸರಾ ಅಂತ ಮಾಡ್ತಾರೆ ಅವ್ರ ಪರವಾಗಿ ನಿಂತ್ಕೊಳ್ತಾರೆ ಅಲ್ಲಿ ನಿಮ್ಗಾಗರೆ ಜಗಳ ಧರ್ಮಗಳ ಮಧ್ಯೆ ಅದು ನಿಮ್ಗೇನು ಕೆಲಸ ಅಲ್ವಾ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಹಿಂದೂ ಧರ್ಮ ಏನಂತ ಬೈದ್ರು ಹಿಂದೂ ಅಂದ್ರೆ ಅಶ್ಲೀಲ ಅಂತ ಬೈದ್ರು ಏನ್ ಕ್ರಮ ಕೈಗೊಂಡ್ರು ಆಮೇಲೆ ನೆಕ್ಸ್ಟ್ ಏನೋ ಸ್ಮಿತಾ ಇದು ವ್ಯಾಲಿಡ್ ಪಾಯಿಂಟ್ ಕೇಳಲೇಬೇಕು ಎಲ್ಲಾ ಧರ್ಮದವ್ರ ಮೇಲೂ ಕೇಸ್ ಹಾಕ್ತಾರಂತೆ ಮಾಡ್ತಾರಂತೆ ಇದೇ ತಣ್ಣೀರ್ ಸೇಠ್ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ SDPI PFI ಕಡೆಯಿಂದ ಅವ್ರ ಮೇಲೆ ಕೇಸ್ ಬೀಳುತ್ತೆ ತಿರ್ಗಾ KGಹಳ್ಳಿ DGಹಳ್ಳಿ ಮೇಲೆ ಕೇಸ್ ಬೀಳುತ್ತೆ ಆಮೇಲೆ ಇದರಲ್ಲಿ ಹುಬ್ಳಿನಲ್ಲಿ ಕೇಸ್ ಬೀಳುತ್ತೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದವ್ರಿಗೆ ಯಾರ್ಯಾರು ಬೆಂಕಿ ಹಚ್ಚಿದ್ರೋ ಅವ್ರ ಮೇಲಿರೋ ಕೇಸೆಲ್ಲ ವಿಡ್ರಾ ಮಾಡಿ ಅಂತ ಹೇಳ್ಬಿಟ್ಟು ಇದೇ MLAಗಳು ಪತ್ರ ಬರೀತಾರೆ ಅದನ್ನ ಹೋಮ್ ಮಿನಿಸ್ಟರ್ ಅನುಮೋದನೆ ಮಾಡ್ತಾರೆ DCM ಅನುಮೋದನೆ ಮಾಡಿ ಇದನ್ನ ಕನ್ಸಿಡರ್ ಮಾಡಿ ಅಂತ ಹೇಳ್ತಾರೆ ಇದು ಇವರ ಒಂದು ಏಕ ಜನಾಂಗದ ಓಲೈಕೆಯ ತೋಟ 3 ವರ್ಷದಿಂದ ಮಾಡ್ತಿರೋದು ರಾಜ್ಯದಲ್ಲಿ ಹೊಡಿತಾ ಇದೀಯಾ ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೊಡಿ. ಕಾಂಗ್ರೆಸ್ನವರು ಹಿಂದೂ ಮುಖಂಡರ ಮೇಲೆ ಕೇಸ್ ಹಾಕಿ ಮುಸಲ್ಮಾನ್ ಸಮುದಾಯವನ್ನ ಓಲೈಸಲಿಕ್ಕೆ ಈ ಕಾನೂನು ತರ್ತಿದೆ ಅಂತ ಹೇಳಿ ಯಾಕೆ ವಿಶ್ಲೇಷಣೆ ಮಾಡಬಾರ್ದು? ಸತ್ಯವಾದ ಮಾತು ಕೇಳಿದ್ರಿ ನೀವು ಮೇಡಮ್ ಒಂದ್ ನಿಮಿಷ ಉತ್ತರ ಕೊಡಿ. ಇರ್ಲಿ ಒಂದ್ ನಿಮಿಷ ಅವ್ರ ಪ್ರಶ್ನೆ ನಾನು ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಸಿಂಪಲ್ ಈಗ ಮೇಡಮ್ ಹೇಳಿದ್ರು ಅವ್ರ ಮದ್ರೆಸಗಳಲ್ಲಿ ಉರ್ದು ಕಲ್ಸ್ಕೊಡ್ತಾರೆ ಅವ್ರ ಮದ್ರೆಸಲ್ಲಿ ಅರಬ್ಬಿ ಕಲ್ಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಝೂಮ್ ಮಾಡ್ಬೇಕು ಕ್ಯಾಮ್ರಾಮನ್ ಈ ಕಡೆ ಝೂಮ್ ಮಾಡಿ ಕಾಣಿಸ್ತಾ ಇರ್ಬೋದು ಎಲ್ಲರೂ ಟೋಪಿ ಹಾಕಿದ್ದಾರೆ ಇಲ್ಲಿ ಒಂದು ಬೋರ್ಡ್ ಇದೆ ಆ ಬೋರ್ಡ್ ಅಲ್ಲಿ ಪದ ಕನ್ನಡದಲ್ಲಿ ಇರೋದು ಏನು ಕೇಳಿ ಆಯ್ತು ಸರ್ ನೀವು ಉತ್ತರ ಕೊಡಿ ಸರ್ ಇದೇ ಬುದ್ಧಿಯಿಂದಾನೇ ಎಲ್ಲ ಹಾಳಾಗ್ತಾ ಇರೋದು ನಮ್ ದೇಶ ಹಾಳಾಗ್ತಾ ಇರೋದು ಇದೇ ಬುದ್ಧಿಯಿಂದ ದೇಶ ಹಾಳಾಗ್ತಾ ಇರೋದು ಇವಾಗ ನಾನು ಸಿಂಪಲ್ ಆಗಿ ನಿಮ್ಗೆ ಏನ್ ಹೇಳ್ತಾ ಇದೀನಿ ಮದ್ರೆಸಗಳಲ್ಲಿ ಏನ್ ಕಲಿಸ್ತಾರೆ ಅಂದ್ರು ಇವಾಗ ನಾನು ಸಿಂಪಲ್ ಆಗಿ ನಾನು ಶುಕ್ರವಾರ ನಮಾಜ್ಗೆ ಹೋದಾಗ ಒಂದು ಸಿಂಪಲ್ ಆಗಿ ಒಂದು ಫೋಟೋ ಹಿಡಿದಿದ್ದೀನಿ ಎಲ್ಲರೂ ನಮಾಜ್ ಮಾಡ್ತಾ ಇದ್ದಾರೆ ಮುಂದೆ ಒಂದು ಬೋರ್ಡ್ ಇದೆ ಬೋರ್ಡ್ ಅಲ್ಲಿ ಕನ್ನಡದಲ್ಲಿ ಬರ್ದಿದ್ದಾರೆ ಕನ್ನಡ ಪಾಠ ಕಲಿಸ್ತಾ ಇದ್ದಾರೆ ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ ಔಟ್ ಆಫ್ ಟಾಪಿಕ್ ಆದ್ರೂ ಕೂಡ ನೀವು ಪ್ರಸ್ತಾಪ ಮಾಡಿದ್ರಿ ಅಂತ ಕೇಳ್ತಿದ್ದೀನಿ ಅನುಮಾನ ಯಾಕೆ ಬರುತ್ತೆ ಅಂದ್ರೆ ಗಣಪತಿ ಮೆರವಣಿಗೆ ಹೋಗುವಾಗ ಕಲ್ಲು ಬರೋದು ಮಸೀದಿ ಮೇಲಿಂದ ಸರ್ ಅಂತದ್ ಏನ್ ನಡೆಯುತ್ತೆ ಎರಡು ವಿಷಯ ಎತ್ತಿದ್ರು ಅವ್ರು ಮೊಬೈಲ್ ತೆಗೆದ್ಬಿಟ್ಟು ಝೂಮ್ ಹಾಕಿ ಕ್ಯಾಮ್ರಾ ಹಾಕಿ ಅಂತ ಹೇಳಿದ್ರು ನಾನು ಅದೇನು ಹೇಳಲ್ಲ ನಿಮ್ ಕ್ಯಾಮ್ರಾಮನ್ ನ ಶಿವಾಜಿನಗರ ಕಳಿಸಿ ಟ್ಯಾಂಡಿ ರೋಡ್ ಕಳಿಸಿ ಗೋರಿಪಾಳ್ಯ ಕಳಿಸಿ ಪಾದರಾಯನಪುರ ಕಳಿಸಿ ಕ್ಯಾಮ್ರಾ ಹೊಡೆದ್ಬಿಟ್ಟು ಅಲ್ಲಿರೋ ಅಂಗಡಿಗಳ ಮೇಲೆ 60% ಕನ್ನಡ ಇರುವಂತ ಎಷ್ಟು ಬೋರ್ಡ್ ಇದೆ ಹೇಳಿ ನೋಡೋಣ ನೆಕ್ಸ್ಟ್ ರಾಷ್ಟ್ರಕವಿ ಕುವೆಂಪು ಅವ್ರ ಸ್ಟ್ಯಾಚು ಎಲ್ಲಾರು ಒಂದ್ ಕಡೆ ತೋರಿಸ್ಬಿಡಿ ನೋಡೋಣ ಏನ್ ಹೇಳಿದ್ರು ಯಾರೋ ಒಬ್ರು ಮಾಡೋ ಕಿಡಿಗೇಡಿತನಕ್ಕೆ ಗಣಪತಿ ವಿಚಾರಕ್ಕೆ ಅಂತ ಹೇಳಿದ್ರು ಮದ್ದೂರಲ್ಲೂ ಹೊಡಿತೀರಾ ನಾಗಮಂಗಲದಲ್ಲೂ ಚಪ್ಪಲಿ ಎಸಿತೀರಾ ದಾವಣಗೆರೆನಲ್ಲೂ ಕಿರಿಕ್ ಮಾಡ್ತೀರಾ ಬೆಳಗಾವಿನಲ್ಲೂ ಹೊಡಿತೀರಾ ಹುಬ್ಳಿನಲ್ಲೂ ಹೊಡಿತೀರಾ ಎಲ್ಲಾ ಕಡೆನೂ ಮಾಡ್ತಾ ಇದಾರೆ ಹಾಗಾದ್ರೆ ಯಾರು ಒಬ್ರು ಮಾಡೋದ ಇದು ಏನಕ್ಕೆ ಸೀರಿಯಸ್ ಆಗಿ ಹೋಗ್ತಾ ಇದೆ ಏನಕ್ಕೆ ಸೀರಿಯಸ್ ಆಗಿ ಹೋಗ್ತಾ ಇದೆ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್ ಹ್ಯಾಟ್ಸ್ ಆಫ್